ಇವನ್ ನಮ್ಮ ಕನ್ನಡದ ಯಶ್ ಆಗಲಿ, ಈಗ ನೋಡಿ, ಈಗ ನಾರಾಯಣ ಮೂರ್ತಿ, ಅಜೀಶ್ ಪ್ರೇಮ್ಜಿ, ರತನ್ ಟಾಟಾ, ಆ ಒಂದು ಜನರೇಷನ್ ತುಂಬಾ ಕಷ್ಟಪಟ್ಟರು ಅಂತೇಳಿ ಇವತ್ತು ಮೋಸ್ಟ್ ಆಫ್ ಅವರ್ ಜನರೇಷನ್ ಈಸ್ ಏಬಲ್ ಟು ಕ್ರಿಯೇಟ್ ಅ ಕಾಂಟೆಂಟ್ ಅಂಡ್ ಸರ್ವೈವ್. There is one more generation which actually worked very hard, made good amount of India's GDP and created a wealth which is helping the current generation. ಆಮೇಲೆ ಅವ್ರಿಗೂ ಪರ್ಸನಲ್ ಲೈಫ್ ಇರುತ್ತಲ್ವಾ ಸರ್, ಯಾರೇ ವರ್ಕ್ ಮಾಡ್ತಾರೆ ಅವ್ರ ಪರ್ಸನಲ್ ಲೈಫ್ ಇರುತ್ತೆ, ಅವ್ರಿಗೂ ಟೈಮ್ ಕಳಿಬೇಕಲ್ಲ. ಐ ಥಿಂಕ್ ನಾವು ಅದನ್ನ ತುಂಬಾ ಲಿಟರಲ್ ಆಗಿ ತಗೋಬಾರ್ದು ಅಂತ ಕೇಳಿದ್ರೆ, ಅದನ್ನ ಯಾವ ತರ ತಗೋಬೇಕಂದ್ರೆ ನನ್ನ ಕೆಲಸಕ್ಕೆ, ನನ್ನ ಕೆಪಾಸಿಟಿಗೆ ತಕ್ಕಂಗೆ ನಾನು ಎಷ್ಟು ಕಮಿಟ್ ಆಗಿದ್ದೀನಿ, ಏನ್ ಮಾಡಬಹುದು, ನನ್ನ ಕಾರ್ಯ, ನನ್ನ ಕೆಲಸ ಇವತ್ತು ಒಂದು ನೀಡ್ ಇದೆ. ಈಗ ನನ್ನ ಮ್ಯಾನೇಜರ್ಗೆ, ನನ್ನ ಬಾಸ್ಗೆ ಮಂಡೇ ಅದು ಕಮ್ಮಿ. ಈಗ ಯಾವುದೇ ಬಾಸ್ ಮ್ಯಾನೇಜರ್ ಬಂದ್ಬಿಟ್ಟು ನಿಮ್ಮನ್ನ ಟಾರ್ಚರ್ ಮಾಡೋಕ್ಕೆ ವೀಕೆಂಡ್ ವರ್ಕ್ ಮಾಡಂತ ಯಾರು ಹೇಳಲ್ಲ. ಪಾಪ ಅವ್ರಿಗೂ ಯಾವುದೋ ಒಂದು ಕ್ಲೈಂಟ್ ಪ್ರೆಷರ್ ಇರುತ್ತೆ, ಅವ್ರಿಗೂ ಯಾವುದೋ ಒಂದು ಕಸ್ಟಮರ್ ಪ್ರೆಷರ್ ಇರುತ್ತೆ. ಹಾಗಂತ ಆ ಒಂದು ಸೆನ್ಸಿಟಿವಿಟಿ ಇರಬೇಕು ನಮಗೆ, ಏನು ಆಗ್ತಾ ಇದೆ ನಮ್ಮ ಸುತ್ತಮುತ್ತ. ಪ್ರತಿಯೊಂದು ಸರಿ ಎಲ್ಲದೂ ಒಂದು 9 ಅವರ್ಸಲ್ಲಿ ಆಗಲ್ಲ ಕೆಲಸಗಳು. ಈಗ ನಾವು ರನ್ ಸ್ಟಾರ್ಟ್ಅಪ್ ಅಲ್ಲ, ಸಮ್ ಟೈಮ್ ದ ಕಸ್ಟಮರ್ ವಿಲ್ ಕಮ್ ಅಂಡ್ ಆಸ್ಕ್ ಅಸ್ ಟು ಸಬ್ಮಿಟ್ ಅ ಪ್ರಪೋಸಲ್ ಬೈ ಮಂಡೇ. ಅವ್ರು ಇನ್ನೊಬ್ರು L&T CEO ಹೇಳಿದ್ರು, ಮನೆಗೆ ಹೋಗಿ ಏನು ಮಾಡ್ತೀಯ, ಹೆಂಡತಿನ ಮುಖ ನೋಡ್ತಾ ಕೂತ್ಕೊಳ್ತೀಯಾ ಅಂತ. ಪಾಪ ಅವ್ರೇನೋ ನನ್ನ ಪ್ರಕಾರ ಕಡೆ ತಮಾಷೆಗೆ ಹೇಳಿರ್ಬೋದು, ಅದು ಒಳ್ಳೆ ಕಾಂಟ್ರವರ್ಸಿ ಆಯಿತು, ಒಳ್ಳೆ ಒಂದು ಟಾಪಿಕ್ ಆಯಿತು. ಬಟ್ ನಾನು ಹೇಳ್ತೀನಿ ಇಷ್ಟಪಡ್ತೀನಿ ಅಂದರೆ, ಈಗ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ತಗೊಳ್ಳಿ. ಈಗ ಅವ್ನು ವಿರಾಟ್ ಕೊಹ್ಲಿ ಒಂದು ಸೀಸನ್ಗಿಂತ ಮೊದಲು ಅವ್ನು ಹಾಕೋ ಶ್ರಮ, ಎಫರ್ಟ್ಸು, ಇವನ್ ವೆಸ್ಟ್ ಇಂಡೀಸ್ ಟೆಸ್ಟಲ್ಲಿ ಅವ್ನು ಬೆಳಿಗ್ಗೆ ಜಿಮ್ ಹೋಗಿದ್ದಂತೆ, ಆಮೇಲೆ ಯೋಗ ಮಾಡಿದ್ದಾನೆ ಬೀಚಲ್ಲಿ, ಸಂದೀಪ್ ಪಟೇಲ್ ಹೇಳಿದ್ದು. ಆಮೇಲೆ ಜಿಮ್ ಹೋಗಿದ್ದಾನೆ, ಆಮೇಲೆ ಅವತ್ತು ಫುಲ್ ಕ್ರಿಕೆಟ್ ಆಡಿದ್ದಾನೆ, ಮತ್ತೆ ಸಾಯಂಕಾಲ ಜಿಮ್ ಹೋಗಿದ್ದಾನೆ. ನೋಡಿ, ಆ ಥರ ನೀವು ಒಂದು ಎಫರ್ಟ್ ಹಾಕಿದಾಗಲೇ ಅವ್ನು ವಿರಾಟ್ ಕೊಹ್ಲಿ ಆಗಿತ್ತು. ಅರ್ಥ ಆಯ್ತಾ? ಇವನ್ ನಮ್ಮ ಕನ್ನಡದ ಯಶ್ ಆಗಲಿ, ಅವರು KGF ನ ಆ ಒಂದು ಮಣ್ಣು ಧೂಳು, ಆ ಒಂದು ಶ್ರಮ, ಹಗಲು ರಾತ್ರಿ 3-4 ವರ್ಷ ಶ್ರಮ ಪಟ್ಟಿದ್ದಕ್ಕೆ ಒಂದು KGF ಅಂತ ಒಂದು ಗೋಲ್ಡ್ ಮೈನ್ ಪ್ರಾಡಕ್ಟ್ ಆಯಿತು. ಅಥವಾ ಇವನ್ ನಮ್ಮ ಪ್ರಧಾನಮಂತ್ರಿ ಮೋದಿ ಆಗಲಿ, ಅವರು ಸಹ ಸೋ ಮೆನಿ ಥಿಯರೀಸ್ ಅಬೌಟ್ ನಂಬರ್ ಆಫ್ ಅವರ್ಸ್ ಈಸ್ ಪೆಂಡಿಂಗ್ ಟು ಮೇಕ್ ಇಟ್ ಹ್ಯಾಪನ್, ರೈಟ್? ಬಟ್ ಹೇಳೋ ಪಾಯಿಂಟ್ ಏನಂದ್ರೆ, ಇವತ್ತು ಪ್ರಭಾಸ್ ಆಗಲಿ, ಇವತ್ತು ಯಶ್ ಆಗಲಿ, ಇವತ್ತು ಸಮ್ಮನ್ ಲೈಕ್ ನರೇಂದ್ರ ಮೋದಿ ಆಗಲಿ, ಅಥವಾ ವಿರಾಟ್ ಕೊಹ್ಲಿ ಇರಲಿ, ಇವನ್ ಅವರೊಂದು ಸಿದ್ದರಾಮಯ್ಯ, ಅವರೊಂದು ದೇವೇಗೌಡ, ಅವರೊಂದು ಸೋ ಮೆನಿ ಅದರ್ ಲೀಡರ್ಸ್, ರೈಟ್? ಅವರು ಆ ಥರ ಎಫರ್ಟ್ ಹಾಕದೇನೆ, ಪ್ರಯತ್ನ ಪಡದೇ ಇದ್ರೆ ಬಹುಶಃ ನಾವು ಏನು ಕೆಲವೊಂದು ಬೆನಿಫಿಟ್ಸ್ ಎಂಜಾಯ್ ಮಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇರ್ಲಿಕ್ಕಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೆ ರಾಹುಲ್ ದ್ರಾವಿಡ್ ಒಂದು ಇಂಟರ್ವ್ಯೂ ಹೇಳ್ತಾ ಇದ್ರು, ಅವ್ರು ಯಾವುದೇ ಮಕ್ಕಳದು PTO ಆಗಲಿ, ಪೇರೆಂಟ್ ಟೀಚರ್ ಮೀಟಿಂಗ್ ಆಗಲಿ, ಅಥವಾ ಯಾವುದೋ ಒಂದು ಡ್ರಾಮಾ ಸ್ಕಿಟ್ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ರು. ಅಗೇನ್ ಇದು ನಾನೇನು ಹೇಳ್ತೇನೆ ಅಂದರೆ, ನೀವು ಚೂಸ್ ಮಾಡ್ಕೋಬೇಕು, ನನಗೆ ಯಾವ್ದು ಬೇಕು. ನನಗೆ ಕರಿಯರ್ ಬೇಕಾ, ಆ ಕರಿಯರಲ್ಲಿ ನನ್ನ ಕಂಪ್ನಿಗೆ ಯಾವ ಥರ ನಾನು ಕೆಲಸ ಮಾಡಬೇಕು, ಅವ್ರದ್ದೇನು ಎಕ್ಸ್ಪೆಕ್ಟ್, ಆ ಕಮಿಟ್ಮೆಂಟ್ ಏನಿದೆ, ನಾನು ಮೇಲ್ ಬರಬೇಕು, ಅದು ಎಲ್ಲ ನಿಮಗೆ ಬೇಕಾದಾಗ ಕೆಲವೊಂದು ನೀವು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ. ನಾನು ಐ ವರ್ಕ್ ವಿತ್ Salesforce or an Oracle or even Adobe. Some of these my own ex-colleagues and consultants I have worked with, and even my own brother-in-law, he works with one of the American company, and both my brother-in-law and my sister-in-law, whenever I go to stay with them, they will be throughout the day, they will be busy. There is no free time. Sometimes they even work on weekends.